ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಕೂಡ ದೇವರ ವಾಕ್ಯ ಜ್ಞಾನಕ್ಕಾಗಿರುವ ವಿಷಯ, ದೇವರು ನಿನ್ನ ಪ್ರಾರ್ಥನೆಗಳನ್ನು ಉತ್ತರಿಸುತ್ತಾನೆ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಾಕ್ಯ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನನ್ನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ನಮ್ಮಲ್ಲಿ ಅನೇಕರು ನಮ್ಮ ಬೇರೆ ಬೇರೆ ಅವಶ್ಯಕತೆಗಳಿಂದಲೂ ನಿರೀಕ್ಷೆಗಳಿಂದಲೂ ಆಯಾಸಗೊಂಡು ತೊಂದರೆಗಳಿಗೆ ಒಳಗಾಗಿರುತ್ತೇವೆ. ಈ ಪರಿಸ್ಥಿತಿಯಲ್ಲಿ ಯಾರು ನನಗೆ ಸಹಾಯ ಮಾಡ್ತಾರೆ? ನನ್ನ ಜೀವಿತದಲ್ಲಿ ಬದಲಾವಣೆಗೆ ಯಾವುದಾದ್ರೂ ಅವಕಾಶವಿದೆಯಾ? ನನ್ನ ಕೆಲಸದ ಜಾಗದಲ್ಲಿ ನ್ಯಾಯ ಸಿಗುತ್ತದೆಯಾ? ನಾನು ಅಪೇಕ್ಷಿಸುತ್ತಿರುವಂಥ ಸ್ವಸ್ಥತೆ ನನಗೆ ಸಿಗುತ್ತಾ? ನನ್ನ ಅವಶ್ಯಕತೆಗಳು, ಅಗತ್ಯತೆಗಳು ಸಂಧಿಸಲ್ಪಡುತ್ತದ? ಇಂಥ ಪ್ರಶ್ನೆಗಳು ನಿಮ್ಮನ್ನು ತೊಂದರೆಗೆ ಈಡು ಮಾಡಿರಬಹುದು. ಆದರೆ ದೇವರು ನಿಮ್ಮ ಕಣ್ಣೀರನ್ನು ಕಾಣುವ ದೇವರು. ಒಂದು ಅದ್ಭುತ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾನೆ. ಒಬ್ಬ ತಾಯಿ ತನಗೆ ಇಷ್ಟ ಬಂದ ಹಾಗೆ ಅಲಿಯುತ್ತಾ ಇದ್ದಂಥ ಒಬ್ಬ ಯೌವನಸ್ಥ ಅಬೀದಿಯ ಮಗನಾಗಿ, ಆ ಮಗನ ನಿಮಿತ್ತವಾಗಿ ಆ ತಾಯಿ ಚಿಂತಾಭ್ರಾಂತಳಾದಳು. ಒಂದು ದಿನ ಮಗನು ತಾಯಿ ಬಗ್ಗೆ ಚಿಂತೆ ಮಾಡದೆ ಆ ತಾಯಿಗೆ ಬಹಳ ಹರ್ಟ್ ಮಾಡಿ ಆಕೆಯನ್ನು ಗಾಯಗೊಳಿಸಿ ಮನೆ ಬಿಟ್ಟು ಹೋಗಿಬಿಟ್ಟ. ಆಕೆಯ ಪತಿಯು ಕಲ್ಲು ಹೃದಯದವನಾಗಿದ್ದು ಕುಟುಂಬದ ವಿಷಯಗಳಿಗೆ ಉದಾಸೀನ ಮನೋಭಾವವುಳ್ಳವನಾಗಿದ್ದ. ಈ ತಾಯಿ ಒಂದು ಕಡೆ ಮಗ ಸರಿಯಿಲ್ಲ, ಗಂಡ ಸರಿಯಿಲ್ಲ, ಏನು ಮಾಡೋದು ಎಂಬುದಾಗಿ ಚಿಂತಾಭ್ರಾಂತಳಾಗಿರುವಾಗಲೇ ಆ ತಾಯಿ ಅಳುತ್ತಾ ತನ್ನ ಸತ್ಯವೇದವನ್ನು ಓದಲು ತೆರೆದಾಗ, ನಾವು ಪ್ರಾರಂಭದಲ್ಲಿ ಓದಿಕೊಂಡ ವಾಕ್ಯ ಭಾಗ, ಆ ವಾಕ್ಯ ಭಾಗದ ಮೇಲೆ ಆಕೆಗೆ ಕಣ್ಣು ಬಿತ್ತು. ಒಂದು ಹೊಸ ನಂಬಿಕೆ ಆಕೆಯನ್ನು ಆವರಿಸಿತು. ಒಡನೆ ಆ ತಾಯಿ ಪ್ರಾರ್ಥಿಸಿದಳು, ಕರ್ತನೇ, ನನಗೆ ನೀನು ಸಹಾಯ ಮಾಡು, ನನ್ನ ಗಂಡನನ್ನು, ನನ್ನ ಮಗನನ್ನು ರಕ್ಷಿಸೆಂಬುದಾಗಿ ಪ್ರಾರ್ಥನೆ ಮಾಡಿ ಚಿಂತೆಯನ್ನು ದೇವರ ಮೇಲೆ ಹಾಕಿ ನಂಬಿದಾಗ ಅವಳ ಜೀವನದಲ್ಲಿ ಒಂದು ಸಮಾಧಾನ ಉಂಟಾಯಿತು. ನಡೆದ ಅದ್ಭುತ ಏನು ಗೊತ್ತಾ? ಕೆಲವೇ ದಿನಗಳಲ್ಲಿ ಆಕೆಯ ಮಗ ಮನೆಗೆ ವಾಪಸ್ಸಾದ. ಅವನು ತಾಯಿಯ ನಿಜವಾದ ಪ್ರೀತಿಯನ್ನು ಅರಿತುಕೊಂಡು ಯೇಸುವನ್ನು ಕೂಡ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ. ಅದು ಮಾತ್ರವಲ್ಲ, ಅವರ ಗಂಡನ ಜೀವನ ಕೂಡ ಬದಲಾಯಿತು. ಪ್ರೀತಿಯ ಸಹೋದರ ಸಹೋದರಿ, ಅದೇ ರೀತಿ ನಿಮ್ಮ ಜೀವಿತದಲ್ಲಿ ನೀವು ದೇವರಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಗಂಡನ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡುತ್ತಾರೆ. ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರು. ನಂಬಿಕೆಯಿಂದ ಏನು ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಳುತ್ತೀರೋ ಅದು ನಿಮ್ಮ ಜೀವಿತದಲ್ಲಿ ಹಾಗೇ ಸಂಭವಿಸುವಂಥದ್ದಾಗಿದೆ. ಈ ದಿನ ಹೇಳೋಣ, ಸ್ವಾಮಿ, ನಿನ್ನನ್ನು ನಂಬುತ್ತೇನೆ, ನನಗೊಂದು ಬಿಡುಗಡೆಯನ್ನು ಕೊಡ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ಈ ಅದ್ಭುತವಾದಂಥ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ದೇವರು ನೀವು. ಈ ಹೊಸ ದಿನದಲ್ಲಿ ಕೂಡ ಕರ್ತನೆ, ಅನೇಕ ವಿಷಯಗಳಿಗೆ ಚಿಂತಾಭ್ರಾಂತರಾಗಿ, ನನಗೆ ಬಿಡುಗಡೆ ಇಲ್ವಾ, ನನ್ನ ಗಂಡ ಸರಿಯಾಗೋದಿಲ್ವಾ, ನನ್ನ ಮಕ್ಕಳು ಸರಿಯಾಗೋದಿಲ್ವ ಎಂಬುದಾಗಿ ಯಾರೆಲ್ಲ ಯೋಚಿಸಿ ಕಣ್ಣೀರಿನಲ್ಲಿದ್ದಾರೋ ಅವರ ಕುಟುಂಬ ಜೀವಿತದಲ್ಲಿ ಒಂದು ಸಮಾಧಾನ ಉಂಟಾಗಲಿ, ಒಂದು ಅದ್ಭುತ ನಡೆಯಲಿ, ಒಂದು ಬಿಡುಗಡೆ ಉಂಟಾಗಲಿ. ಈ ಹೊಸ ದಿನದಲ್ಲಿ ಕೂಡ ಈ ವಿಡಿಯೋನ ವೀಕ್ಷಿಸ್ತಾ ಇರುವ ಎಲ್ಲ ದೇವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಈ ದಿನ ಒಂದು ಜಯಕರ ದಿನವಾಗಿ, ಈ ದಿನ ಅವರ ಜೀವನದಲ್ಲಿ ಬಿಡುಗಡೆಯ ದಿನವಾಗಿ, ಈ ದಿನ ಅವರನ್ನು ಕಾದು ಕಾಪಾಡ್ರಿ, ಅವರ ಜೊತೆ ಇರ್ರಿ. ಕೆಲಸ ಕಾರ್ಯಕ್ಕೆ ಹೋಗುವಾಗ ಬರುವಾಗ ನೀವು ಬ್ಲೆಸ್ ಮಾಡಿರಿ. ಈ ದಿವಸ ದೇವ ಸಮಾಧಾನ ನಿನ್ನ ಮಕ್ಕಳನ್ನು ಆಳ್ವಿಕೆ ಮಾಡಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ
ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.